ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕಾರಣ ಅಮ್ಮನ ಬೇಚಿಯಾಗೆ ಹೋಯಿತು. ಅಮ್ಮಂಗೆ ಮಗನೂ ಸತ್ಯ ಗೊತ್ತದೆ. ಆಗಿದ್ರೆ ಕಾರಣಂಗೆ ಇದು ತನ್ನ ಅಮ್ಮನೂ ಸತ್ಯ ಗೊತ್ತಾಯ್ತಾ. ಎಲ್ಲರ ಮುಂದೆ ಕೂಡ ಸಿಕ್ಕಿಬಿದ್ದೇ ಬಿಟ್ರ. ಈ ಕಡೆ ರಾಧಾ ಟೀಚರ್, ಆ ಕಡೆ ಸಾಹಿತ್ಯಗೆ ತಾತ ಹೇಳಿದ ಮಾತೇನು, ಜೊತೆಗೆ ವೆಂಕಟೇಶ್ ಅವ್ರಿಗೆ ಭಯ ಶುರುವಾಗಿದ್ದು ಯಾಕೆ, ಜೊತೆಗೆ ಮತ್ತೆ ರಿಷಿ ಬದುಕಿನ ಆ ಹುಡುಗಿ ಎಂಟ್ರಿ ಕೊಟ್ಟಿದ್ದಾರೆ ಯಾಕೆ, ಏನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವನುಜ ಅವರ ಕಣ್ಣಿಗೆ ರಾಧಾ ಟೀಚರ್ ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಮುಖ ಮುಚ್ಕೊಂಡಿರೋದ್ರಿಂದ ಯಾವುದೋ ಕಳ್ಳಿ ಇರಬೇಕು ಅಂತ ಅನ್ಕೋತಾರೆ. ಬಿಕಾಸ್ ವನುಜನ ನೋಡ್ತಿದ್ದಂತೆ ಅಲ್ಲಿಂದ ರಾಧಾ ಟೀಚರ್ ಎಸ್ಕೇಪ್ ಆಗ್ತಾರೆ. ಹಾಗಾಗಿ ಕಳ್ಳಿ ಇರ್ಬೋದು ಅಂತ ಅನ್ಕೊಂಡಿದ್ದೆ, ಕಳ್ಳಿ ಬಂದಿದ್ದಾಳೆ ಅಂತ ಎಲ್ರಿಗೂ ಹೇಳ್ತಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿಕ್ಕಲ್ಲಿ ಎಲ್ಲರೂ ಕೂಡ ಕಳ್ಳಿ ಅಂತ ಅನ್ಕೊಂಡು ಹುಡುಕ್ತಾ ಇದ್ದಾರೆ. ಆದರೆ ಕೊನೆಗೆ ಸಿಕ್ಕಿದ್ದು ಕರ್ಣನ ಕೈಗೆ ರಾಧಾ ಟೀಚರ್. ಯಾರು ನೀವು ಅಂತ ಹೇಳಿ ಬೆನ್ನನ್ನು ಮುಟ್ತಿದ್ದಾಗ ಈ ಕಡೆ ತಿರ್ಕೊಂಡಂತ ರಾಧಾ ಟೀಚರ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಆಗ್ತಾನೆ ಕೇಳ್ಕೊಂಡಿದ್ರು, ನನ್ನ ಮಗನ ನೋಡು ಹಾಗೆ ಮಾಡು ದೇವ್ರೆ, ಇಷ್ಟು ವರ್ಷಗಳ ಕಾಲ ಪ್ರತಿ ಬರ್ಡೇ ದಿನ ನನ್ನ ಮಗನ ದೂರದಿಂದ ನೋಡ್ಕೊಂಡು ಹೋಗಿದ್ದಾನೆ, ಈ ಬಾರಿ ಮಿಸ್ ಆಗಬಾರ್ದು, ಈ ಬಾರಿ ಯಾಕೋ ಮಿಸ್ ಆಗುತ್ತೆ ಅಂತ ಕಳವಳ ವ್ಯಕ್ತಪಡಿಸ್ಕೊಂಡಿರ್ತಾರೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿರ್ತಾರೆ ರಾಧಾ ಟೀಚರ್. ಆದರೆ ಕರ್ಣ ಬರ್ತಿದ್ದಾಗೆ ಅವರ ಕಣ್ಗಳಲ್ಲಿ ಕಣ್ಣೀರು ತುಂಬ್ಕೋತಾ ಇದೆ. ತನ್ನ ಮಗನ ನೋಡಿ ಖುಷಿ ಆಗ್ತಾ ಇದೆ. ಅವ ಯಾರು ನೀವು ಅಂತ ಕರ್ಣ ಕೇಳ್ತಿದ್ದಾಗೆ ಎಲ್ಲಿತ್ತು ಅಮ್ಮನ ಪ್ರೀತಿ, ತನ್ನ ಮಗನ ಕೆನ್ನೆನ ಸವರ್ತಿದ್ದಾರೆ. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿರುವುದನ್ನ ಕರ್ಣ ಕೂಡ ಗಮನಿಸ್ತಾನೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಕಳ್ಳಿ ಅಂತ ಅನ್ಕೊಂಡೆ ಕಳ್ಳಿನ ಹುಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿರ್ಬೋದು ಏನು ಅಂತ. ಆದರೆ ಇಲ್ಲಿ ಅರುಂಧತಿ ಅವರು ಮಾತ್ರ ಕಳ್ಳಿನೇ ಇರ್ತಾಳೆ, ನೀನು ಸರಿಯಾಗಿ ನೋಡಿದ್ಯಾ ಅಂದಾಗ ಹೌದು ಅದಕ್ಕೆ ನಾನು ಸರಿಯಾಗೇ ನೋಡಿದೆ, ಅದು ಕಳ್ಳಿನೇ ಅಂತಿದ್ರೆ ಮುಖಕ್ಕೆ ಹೊಚ್ಕೊಂಡಿದ್ದವ್ರು ಮಾತ್ರಕ್ಕೆ ಕಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಕೋಲ್ಡ್ ಇರುತ್ತಲ್ವ, ಅದಕ್ಕೋಸ್ಕರ ಮುಖನ ಹೊಚ್ಕೊಂಡಿರ್ಬೋದು ಅಂದಾಗ ಆಗಿದ್ದಿದ್ರೆ ಅವಳು ಯಾಕೆ ನನಗೆ ಹೆದರ್ಕೊಂಡು ಓಡ್ತಿದ್ಲು ಅಂತ ವನಚೂರು ಕೂಡ ಪ್ರಶ್ನೆ ಮಾಡ್ತಾರೆ. ಅಷ್ಟರಲ್ಲಿ ಈ ಕಡೆ ಯಾರಮ್ಮ ನೀವು, ಯಾಕೆ ಇಲ್ಲಿದ್ದೀರಾ, ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತ ಕರ್ಣ ಕೇಳ್ತಿದ್ದಾಗೆ ಈ ಕಡೆ ರಾಧಾ ಟೀಚರ್ ತಮ್ಮ ಮಗನ ನೋಡಿ ಹಾಗೆ ಖುಷಿ ಪಡ್ತಿದ್ದಾರೆ. ಇನ್ನೇನು ಮಾತನಾಡಿಬಿಡ್ಬೇಕು ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ಅವ್ರು ಬರ್ತಿರೋದನ್ನ ಗಮನಿಸಿದ್ದ ಹಾಗೆ ಹಿಂದಕ್ಕೆ ತಿರುಗಿದ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಎಲ್ಲಿ ಹೋಗ್ತಿದ್ರ ಅಂತ ಹೇಳಿ ಇಲ್ಲಿ ಕರ್ಣ ಹೇಳ್ತಾ ಇದ್ರು ಕೂಡ ಹಿಂದಕ್ಕೆ ತಿರುಗದೆ ಹೋಗ್ತಾರೆ. ದೇವ್ರೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಈಗ ತಾನೇ ನಿನ್ನ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ನನ್ನ ಮಗನ ನೋಡುವಾಗ ಮಾಡು ಅಂತ, ಆದರೆ ಇಷ್ಟು ಹತ್ರದಿಂದ ನೋಡಿಸ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ನನ್ನ ಮಗನ ಕೆನ್ನೆ ಸವರ್ದೆ, ನನ್ನ ಮಗನ ಇಷ್ಟು ಹತ್ರದಿಂದ ಪ್ರಥಮವಾಗಿ ನೋಡಿದ್ದು ನಂಗೆ ತುಂಬಾ ಖುಷಿ ಆಗ್ತದೆ, ನಿಂಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕರ್ಣನಂತ ಬರ್ತಾರೆ. ಕಳ್ಳಿ ಏನಾದರೂ ಸಿಕ್ಕಿದ್ಲ ಅಂತ ಇಲ್ಲ, ಕಳ್ಳಿ ಸಿಗಲಿಲ್ಲ, ಆದರೆ ಯಾವುದೋ ಒಬ್ಬರು ಇದ್ದರು, ಅವ್ರು ನೋಡೋಕ್ಕೆ ನನಗೆ ಕಳ್ಳಿ ಅಂತ ಅನ್ನಿಸ್ಲಿಲ್ಲ ಅಂತ ಕರ್ಣ ಹೇಳ್ತಾರೆ. ಅಯ್ಯೋ ಯಾವ ಕಳ್ಳಿನೂ ಇಲ್ಲ, ಏನೂ ಇಲ್ಲ, ಯಾರೂ ಇರಬಹುದು, ಸುಮ್ಮನೆ ನೀನೇ ಅಂದ್ಕೊಂಡಿದ್ಯಾ ಯಾರು ಬರ್ತಾರೆ ಕಳ್ಳಿ ಹಾಗೆ ಹೀಗೆ ಅಂತ ಎಲ್ಲರೂ ಅಂದ್ಕೊಂಡ್ರೆ ಇಲ್ಲಿ ರಾಜೇಂದ್ರ ಅವ್ರಿಗೆ ಏನೋ ಒಂದು ರೀತಿ ತನ್ನ ಹೆಂಡತಿ ಇರಬಹುದಾ ಅಂತ ಅನಿಸುತ್ತೆ. ನಂತರ ಈ ಕಡೆ ಮನೆಗೆ ಬರ್ತಾರೆ. ಕಣ್ಣಂಗೆ ಬರೀ ಅವ್ರ ಬಗ್ಗೆನೇ ಯೋಚನೆ ಆಗ್ತದೆ, ಯಾರಿರ್ಬೋದು ಅಯ್ಯಮ್ಮ, ಯಾಕೆ ಅವ್ರು ನನ್ನ ಕೆನ್ನೆ ಸವ್ರದು ಅಂತ ಹೇಳಿ ಕೆನ್ನೆನೆ ಮುಟ್ಕೋತಿದ್ದಾರೆ. ಅದಕ್ಕೂ ಮುನ್ನ ಅಲ್ಲಿ ಎಲ್ಲರೂ ಕೂಡ ಹೋದ ಮೇಲೂ ಕೂಡ ಅಲ್ಲಿ ಅವ್ರ ಅಮ್ಮ ತಿರುಕೊಂಡು ಕರ್ಣನ್ನೇ ನೋಡ್ತಿದ್ದಾರೆ. ಮುಖ ತೆಗ್ದಿರತ್ತೆ, ಹಾಗಿದ್ರೆ ಕರ್ಣ ಅವ್ರ ಅಮ್ಮನ ಪೂರ್ತಿಯಾಗಿ ನೋಡಿದ್ನ ಕಾಣಿಸ್ತಾ ರಾಧಾ ಟೀಚರ್ ಪೂರ್ತಿ ಮುಖ ಅಂತ ಅನ್ನಿಸ್ತದೆ. ಅದು ನಮಗೆ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿಯುತ್ತೆ. ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ ರಾಧಾ ಟೀಚರ್ನ ಸಂಪೂರ್ಣವಾಗಿ ನೋಡಿದ್ನ ಕರ್ಣ ಅಂತಕ್ಕಂಥದ್ದು. ಯಾಕಂದರೆ ಆ ನಂತರ ಹೋದ್ಮೇಲೆ ಕಣ್ಣು ತುಂಬ ನೋಡ್ಕೋತಾರೆ, ಮುಖಕ್ಕೆ ಮಾಸ್ಕ್ ಇರೋದಿಲ್ಲ. ಹಾಗಾಗಿ ಕರ್ಣ ಅವರನ್ನೇ ದಿಟ್ಟಿಸಿ ನೋಡ್ತಿರೋ ಹಾಗೆ ತೋರಿಸ್ತಾರೆ. ಹಾಗಾಗಿ ನಮಗೆ ಈ ಒಂದು ಅನುಮಾನ ಬರುತ್ತೆ. ಮನೆಗೆ ಬಂದಮೇಲೂ ಕೂಡ ಕರ್ಣ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಯಾರಿರ್ಬೋದು ಆ ಹೆಂಗಸು, ಕಣ್ಣುಗಳಲ್ಲಿ ಕಣ್ಣೀರಿತ್ತು, ನಾನು ನೋಡ್ತಿದ್ದಾಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು, ಯಾಕೆ ಏನು ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ. ಆ ಕಡೆ ಅಮ್ಮ ಕೂಡ ತನ್ನ ಮಗನ ಫೋಟೋ ಹಿಡಿದು ಪ್ರತಿ ಬಾರಿ ಕೂಡ ನಿನ್ನನ್ನು ನೋಡ್ತಾ ಇದೆ, ಆದರೆ ಈ ಬಾರಿ ಮಿಸ್ ಆಗಿಬಿಡುತ್ತೇನೋ ಅಂತ ಭಯ ಆಗಿತ್ತು. ಆದರೆ ಈ ಬಾರಿ ತುಂಬ ಹತ್ತಿರದಿಂದ ನನ್ನ ಮಗನ ನೋಡಿದೆ, ನನ್ನ ಮಗನ ಜೊತೆ ಮಾತನಾಡಬೇಕು ಅಂತ ಅನ್ನಿಸ್ತು. ಆದರೆ ಅಮ್ಮ, ನಾನು ನಿನ್ನಮ್ಮ ಅಮ್ಮ ಅಂತ ಕರೆದಾಗ ನನಗೆ ಹೇಗೆ ಆಗ್ಬಿಡ್ತು ಅಂದರೆ ನನ್ನ ಮಗ ಅಮ್ಮ ಅಂತ ಕರೀತಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟು ಖುಷಿಯಿಂದ ಕಣ್ಣಲ್ಲಿ ನೀರು ಬಂದುಬಿಡ್ತು. ಆದರೆ ನಿನಗೆ ನಾನು ಅಮ್ಮ ಅಂತಲೇ ಗೊತ್ತಿಲ್ಲ, ನಾನು ನಿನ್ನಮ್ಮ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಕೂಡ ಇಲ್ಲ. ಆದರೆ ನಿನ್ನ ಜೊತೆ ನಾನು ಸಂಪೂರ್ಣವಾಗಿ ಮನಸ್ಸು ತುಂಬೆ ಮಾತಾಡಬೇಕು ಅನಿಸುತ್ತೆ, ಅದು ಕೂಡ ಆದಷ್ಟು ಬೇಗ ಬರುತ್ತೆ ಅನ್ನೋ ಹೋಪ್ಸಲ್ಲಿದ್ದೀನಿ. ಆದರೆ ತುಂಬಾ ಖುಷಿ ಆಯಿತು, ನನ್ನ ಮಗನ ಮುಖ ಕಣ್ಣೆ ಎಲ್ಲ ಕೂಡ ನಾನು ಮುಟ್ತೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾರೆ ರಾಧಾ ಟೀಚರ್. ಈ ಕಡೆ ವೆಂಕಟೇಶ್ ಅವ್ರಿಗೆ
ಮತ್ತೆ ಕಾಲ್ ಮಾಡಿದ್ದಾರೆ ಆ ಬಡ್ಡಿ ಅಮ್ಮ ಈ ಕಡೆ ಕಾಲ್ ಮಾಡಿದ್ದೆ ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ರು. ಒಡವೆ ತೊಗೊಂಡು ಹೋದ್ರಿ ಅಲ್ವಾ ಅಂತಂದರೆ ಒಡವೆ ತೊಗೊಂಡೋದ್ರೆ ಅದು 1.5 ಲಕ್ಷಕ್ಕೆ ಅಷ್ಟೇ ಬಾಳುದು, ನೀನು ನನ್ನ ಹತ್ರ ತೊಗೊಂಡಿರೋದು 8 ಲಕ್ಷ ಅಂತಿದ್ದಾರೆ. 1.5 ಲಕ್ಷ ಅಲ್ಲ, ಅದು ತುಂಬ ಲಕ್ಷಕ್ಕೆ ಬೆಲೆ ಬಾಳುತ್ತೆ ಅಂದಾಗ ನನ್ನ ಹತ್ರ ಬಂದರೆ ಎಲ್ಲದಕ್ಕೂ ಕೂಡ ಬೆಲೆ ಕಟ್ಟೋದು ನಾನೇ. ನನ್ನ ಹತ್ರ ಅಷ್ಟಕ್ಕೆ ಬೆಲೆ ಬಾಳೋದು ಅಂದಾಗ ಸರಿ ಆಯಿತು, ನಾನು ಒಡವೆ ಕೊಟ್ಬಿಡಿ, ನಿಮ್ಮ ದುಡ್ಡನ್ನು ನಾನು ತೀರಿಸ್ತೀನಿ ಅಂದಾಗ ನನ್ನ ಹತ್ರ ಬಂದಿದ್ದು ಒಡವೆ ನಿನಗೆ ಮತ್ತೆ ವಾಪಸ್ ಬರೋದಿಲ್ಲ. ನೀನು ನನಗೆ ದುಡ್ಡು ತಂದ್ಕೊಡ್ಲಿಲ್ಲ ಅಂದರೆ ನೋಡು ಮತ್ತೆ ಏನು ಮಾಡ್ತೀನಿ ಅಂತ, ನೀನು ಮನೆ ಹತ್ರ ಬಂದಿದ್ದೆ ನಿಮ್ಮನ್ನೆಲ್ಲ ಒದ್ದು ಓಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಆ ಸಾಲ ಕೊಟ್ಟಿರೋರು. ನಂತರ ಈ ಕಡೆ ವೆಂಕಟೇಶ್ವರು ಭಯ ಶುರುವಾಗುತ್ತೆ. ಈ ಕಡೆ ಏನಾಯಿತು ಏನು ಅಂದಾಗ ಆಕೆ ನಮ್ಮ ಸಾಹಿತ್ಯ ಒಡವೆನ ಬರೀ 1.5 ಲಕ್ಷಕ್ಕೆ ಹಾಕೊಂಡೆ ಮತ್ತೆ ಮನೆ ಹತ್ರ ಬರ್ತೀನಿ, ಗಲಾಟೆ ಮಾಡ್ತೀನಿ, ಸಾಲ ತೀರಿಸ್ಬೇಕು ಅಂತಿದ್ದಾರೆ. ನನಗೆ ತುಂಬಾ ಭಯ ಆಗ್ತದೆ, ಮನೆ ಮಗಳು ಒಡವೆ ಕೂಡ ಹೋಗ್ಬಿಡ್ತು ಅಂದಾಗ ಏನು ವರಿ ಮಾಡ್ಕೋಬೇಡ ಮಗನೆ ಅಂತಿದ್ದಾರೆ. ಆದರೂ ವೆಂಕಟೇಶ್ವರ್ಗೆ ಅದೇ ಚಿಂತೆ ಆಗಿಬಿಡುತ್ತೆ. ಒಂದು ಕಡೆ ಹೋಗಿ ಅಣ್ಣ ಬಂದು ಒಡವೆ ಕೇಳಿದ್ರೆ ಏನಂತ ಹೇಳಪ್ಪ, ನಾನು ಒಡವೆ ಎಲ್ಲೋಯ್ತು ಅಂತ ಹೇಳಿ, ಇಲ್ಲ ಒಡವೆ ಮತ್ತೆ ವಾಪಸ್ ಬರಲೇಬೇಕು, ನಾನು ಸಾಹಿತ್ಯ ಒಡವೆ ಮತ್ತೆ ತಗೊಳ್ಳೇಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ಈ ಕಡೆ ತಾತ ಹತ್ರ ಸಾಹಿತ್ಯ ಬರ್ತಾರೆ. ನಾನು ಈ ಒಂದು ಮಾತು ಹೇಳ್ತೀನಿ ಅಂದರೆ ಬೇಜಾರು ಮಾಡ್ಕೊಳ್ಳೋದಿಲ್ವಲ್ಲಮ್ಮ ಅಂದಾಗ ಖಂಡಿತ ಇಲ್ಲ ತಾತ ಅಂತಾರೆ. ನಿನ್ನ ಒಡವೆಗಳನ್ನ ಪಾಪ ಆ ವೆಂಕಟೇಶ್ ನೋಡಿದ್ರೆ ಆಗ್ತಾ ಇಲ್ಲ, ಆ ಸಾಲಗಾರ ಎಮ್ಮ ದುಡ್ಡನ್ನು ಒಡವೆನ ತೊಗೊಂಡು ಇನ್ನೂ ಕೂಡ ಸಾಲ ತೀರಿಸ್ಬೇಕು ಅಂತಿದ್ದಾರೆ. ಈ ಕಡೆ ವೆಂಕಟೇಶ್ ಪಾಡನ್ನು ನೋಡೋಕೆ ಆಗ್ತಿಲ್ಲ ಪಾಪ, ನನಗೆ ಎಲ್ಲ ಕೂಡ ಪೆನ್ಷನ್ ದುಡ್ಡು ಬಂದಾಗ ಬ್ಯಾಂಕಲ್ಲಿ ಎಲ್ಲನೂ ಕೂಡ ಇಟ್ಟಿದ್ದೀನಿ, ಆ ದುಡ್ಡನ್ನೆಲ್ಲ ತೊಗೊಂಡು ಬಂದರೆ ಸಾಲನ ತೀರಿಸ್ಬೋದು ಅಂದಾಗ ಏನು ಮಾತಾಡ್ತಿದ್ದೀರ ತಾತ, ಅದು ನೀವು ಕಷ್ಟಪಟ್ಟು ದುಡ್ಡು. ಈ ಒಡವೆ ಏನು ಮುಖ್ಯ ಅಲ್ಲ, ಇದು ನನ್ನ ಒಡವೆ ಮಾತ್ರ ಅಲ್ಲ, ಇದು ಈ ಮನೆಗೆ ಸಂಬಂಧಪಟ್ಟಿದ್ದು, ಕಷ್ಟಕ್ಕಾಗಿದೆ, ಅದರಲ್ಲಿ ಏನೂ ಕೂಡ ಇಲ್ಲ, ಸುಮ್ಮನೆ ನೀವು ವಿನಾಕಾರಣ ಏನೂ ಕೂಡ ಆಲೋಚನೆ ಮಾಡಬಾರ್ದು ಅಂತ ಹೇಳ್ತಿದ್ರು ಕೂಡ ಈ ಕಡೆ ವೆಂಕಟೇಶ್ ಅವರು ಅಂತೂ ನಮಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ಯಾ ಅಲ್ವಾ, ನನ್ನ ಸಾಹಿತ್ಯ ಒಡವೆ ತೊಗೊಂಡಿದ್ಯಾ ಅಲ್ವಾ, ನೋಡು ನಿನ್ಗೇನು ಮಾಡ್ತೀನಿ ಅಂತ, ನಿನ್ನನ್ನಂತೂ ಸುಮ್ಮನೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಾಲ ಕೊಟ್ಟಿರೋ ಹೆಂಗ್ಸ್ ಮೇಲೆ ದಾಳಿ ಮಾಡೋಕ್ಕೆ ಸಿದ್ಧವಾಗ್ತಿದ್ದಾರೆ ವೆಂಕಟೇಶ್ ಅವರು. ನಂತರ ಈ ಕಡೆ ಕಾರಣ ರಿಷಿಯ ಪ್ರೀತಿಯ ಹುಡುಗಿ ಪ್ರೆಗ್ನೆಂಟ್ ಹುಡುಗಿಗೆ ಕಾಲ್ ಮಾಡಿದ್ದಾರೆ. ಹೇಗಿದೆಯಾ ಏನು ಅಂತ ಹೇಳ್ತಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಅಣ್ಣ, ನೀವಿಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂದಮೇಲೆ ಚೆನ್ನಾಗಿಲ್ಲದೆ ಇರೋಕ್ಕಾಗತ್ತಾ ಅಂದಾಗ, ನೀನೇನು ಚೆನ್ನಾಗಿರ್ತೀಯ ಆದರೆ ನಿನ್ನ ಮಗುಗೆ ಅಪ್ಪ ಕೂಡ ಇರಬೇಕಲ್ವ, ಜೊತೆಗಿರಬೇಕು ಅಂತ ನಿನಗೆ ಆಸೆ ಇದ್ದರೆ ಹೇಳು ಅಂತ ಕೇಳ್ತಿದ್ರೆ, ಆ ರೀತಿ ಏನಿಲ್ಲ, ನಾವು ಒಮ್ಮೆ ಅಲ್ಲ 2 ಬಾರಿ ಅವನನ್ನು ನಂಬಿ ಮೋಸ ಹೋಗಿದ್ದೀನಿ, ನನಗೆ ಅವನ ಜೊತೆ ಇರಬೇಕು ಅನ್ನೋ ಯಾವುದೇ ಆಸೆ ಇಲ್ಲ, ಅವನು ಅಪ್ಪ ಆಗಿರ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನನ್ನ ಮಗು ಅವನ ಜೊತೆ ಕಷ್ಟಪಟ್ಕೊಂಡು ಇರಬೇಕಾ, ನನಗೆ ಖಂಡಿತ ಅವನ ಜೊತೆ ಬದುಕೋ ಆಸೆ ಇಲ್ಲ ಅಣ್ಣ, ನೀವು ನನಗೆ ಒಳ್ಳೆ ಬದುಕನ್ನು ಕೊಟ್ಟಿದ್ದೀರಾ, ಖಂಡಿತ ನಾನು ಆರಾಮಾಗಿ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ರೆ, ಹೌದಾ ಹಾಗಿದ್ರೆ ನಿನಗೆ ಯಾವತ್ತೇ ಇದ್ರೂ ಈ ರೀತಿ ರಿಷಿನ ಮದುವೆ ಆಗಬೇಕು ಆ ರೀತಿ ಏನಾದರೂ ಇದ್ದರೆ ನನಗೆ ಫೋನ್ ಮಾಡು, ನಾನು ಎಲ್ಲ ಕೂಡ ಸರಿ ಮಾಡ್ತೀನಿ ಅಂತ ಕಣ ಕೂಡ ಹೇಳ್ತಾರೆ. ನಂತರ ಈ ಕಡೆ ಕೂತ್ಕೊಂಡಿದ್ದಾಗ ಕಾಫಿ ತಂದು ಕೊಡ್ತಾಳೆ ಸಿಂಚು, ನಾನೇ ಮಾಡಿದ್ದು ಅಂದಾಗ, ಹೌದಾ ಬ್ರೇಕಿಂಗ್ ನ್ಯೂಸ್ ಎಲ್ಲೆಲ್ಲೂ ಇದೇ ವಿಷಯ ಅಂತ ಹೇಳ್ತಿದ್ದಾರೆ, ರೇಗಿಸ್ತಾ ಬೇಡ ಈ ರೀತಿ ಕಾರಣ ಅಂತ ಹೇಳಿ ಸಿಂಚು ಹೇಳ್ತಿದ್ದಾಳೆ. ಅವತ್ತಿನ ಥರ ಓವನಲ್ಲಿ ಮಾಡಿದ್ಯಾ ಸ್ಟವಲ್ಲಿ ಮಾಡಿದ್ಯಾ ಕಾಫಿನ ಅಂದಾಗ, ಯಾಕಣ್ಣ ಈ ರೀತಿ ಮಾತಾಡ್ತಿದ್ಯಾ, ಅವತ್ತು ಅಡುಗೆ ಮಾಡೋಕ್ಕೋಗಿ ಹಾಳಾಯಿತು ಅಂತ ಇವತ್ತು ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೌದಾ ಅಂತ ಹೇಳಿ ಕಾಫಿ ಕುಡಿತಿದ್ದಾರೆ. ಹಾಗಿದ್ರೆ ಇಲ್ಲಿ ಸಿಂಚುಗೆ ಕಣ್ಣನ ಮೇಲೆ ಪ್ರೀತಿ ಇದೆ, ಆದರೆ ಕಣ್ಣಂಗೆ ಯಾವುದೇ ರೀತಿ ಭಾವನೆ ಇಲ್ಲ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಸಾಹಿತ್ಯ ಕಣ್ಣ ಮದುವೆ ಆಗೋದು ಯಾವಾಗ, ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.